ಕೃಷ್ಣಣ್ಣ ಅವರು ಕರೆ ಮಾಡಿದರು. ನಮ್ಮನೆ ಮುಂದುಗಡೆ ಒಂದು ಹಾವು ಸೇರಿಕೊಂಡಿದೆ ಅಂತ. ಇದು ಬಂದು ವಿಷಪೂರಿತ ಕೊಳಕಮಂಡಲ. ನಮ್ಮ ಕೋಲಾರದಲ್ಲಿ 2 ದಿನದಿಂದ ಭಾರಿ ಮಳೆ ಬೀಳ್ತಾ ಇದೆ. ಈ ಕೊಳಕಮಂಡಲಿಗೆ ಹೇಗೆ ಅಂದರೆ, ಮಳೆ ಹೆಚ್ಚಾದರೆ ಪಾಪ ಅದಕ್ಕೆ ಆಶ್ರಯಕ್ಕೆ ತೊಂದರೆ ಆಗಿ ಈ ಸುರಕ್ಷಿತವಾಗಿ ಆ ಮಳೆ ಬೀಳದೇ ಇರೋ ಜಾಗದಲ್ಲಿ ಬಂದು ಸೇರ್ಕೊಂಡ್ಬಿಡ್ತವೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಭದ್ರ ಜೀವಿಗಳು, ಮುಖ್ಯವಾಗಿ ರೈತನ ಮಿತ್ರ. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಮುಟ್ಟೋರೆ ಕೊಳ್ತೋಗುತ್ತೆ, ಉಸಿರು ಮುಟ್ಟರೆ ಕೊಳ್ತೋಗುತ್ತೆ ಅಂತಲ್ಲಿ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದಾಗ ಮಾತ್ರ ಕಡ್ದಿರೋ ಭಾಗ ಕೊಳೆಯೋಕ್ಕೆ ಶುರು ಆಗುತ್ತೆ. ನಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಉಚಿತವಾಗಿ ಆ್ಯಂಟಿಮ್ ಕೊಡ್ತಾರೆ. ಆ ಆ್ಯಂಟಿಮ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಕೊಳೆಯೋದು ಇಲ್ಲ ಮತ್ತು ಸಾವು ಸಂಭವಿಸಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಎಲ್ಲಾದರೂ ಅವಳ್ಕೊಂಡು ಬಂದಾಗ 8457357303 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ಈ ನಂಬರೇ ಕರೆ ಮಾಡಿದಾಗ ಅವರು ಸಹ ಅವಳನ್ನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಧನ್ಯವಾದಗಳು. ತಗೋಣ, ಹಿಂಗೆ ಮಾಡ್ಕೋಣ. ಅಲ್ಲ ಹಾಕ್ಸ್ಬೇಡ. ಇದೆಯಾ ಆ ಥರ ಇದೆಯಾ? ನೀನು ಫ್ರೆಂಡ್ಸ್ ಸರ್ ಒಳಗಡೆ ಇದೆಯಾ? ನಾನು ರೆಡಿ ಆಗಿ ಅಂತ ತಿಳಿಸ್ಕೋಬೇಕು ಸರ್. ಊಟನೂ ಏನೋ ಮಾಡ್ದಂಗೆ ಐತದ. ಹಾಂ, ಕೊಡೋಣ. ಒಂದು ಲೈಟ್ ನೋಡೋಣ. ಲೈಟ್ ಬೇಡ. ಎಷ್ಟು ಈಸಿಯಾಗಿ ಹಿಡ್ದಾಕ್ತಿ ಸ್ವಾಮಿ. ಅಲ್ಲಿ ಅಂಬೇಡ್ಕರ್ ನಗರ ಎಷ್ಟು